ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬಿಡದಿ ನಿಶ್ಚಿತವಾಗಿಯೂ DKC ಅವರು ಎತ್ತಬಾರ್ದಾಗಿತ್ತನೋ ಈಗ ಎತ್ತಿದ್ದಾರೆ. ಆಲ್ರೆಡಿ ಮಾತು ಅಂದಿದ್ದಾರೆ, ಇಲ್ಲಂತಲ್ಲ, ಹಿಂದೆ ಸರಿಯುವ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದು ಏನಪ್ಪ ಅಂತಂದ್ರೆ ನಮ್ಮ ಕೂಸಲ್ಲಾಹೆ ಅನ್ನೋ ಹೇಳೋ ಮೂಲಕ ಇದು ಕುಮಾರಸ್ವಾಮಿಗಳದು BJPಗಳದ್ದು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಮನಸ್ಸಿದ್ರೆ ಕೊಡಲಿ, ಮನಸ್ಸಿಗೆ ಬೇಡ ಅನ್ನೋಂಥ ಮಾತು ಮಾತಾಡಿ ನಾವು ಇದ್ರ ಹಿಂದೆ ಸರಿತಾ ಇದ್ದೇವಪ್ಪ ಅನ್ನೋಂಥ ಒಂದು ಮೆಸೇಜು ಹಾಕಿದ್ದಾರೆ, ಈಗಾಗಲೇ ಮಾತಾಡಿದ್ದಾರೆ. ಅದಷ್ಟು ಸಾಕಾಯ್ದಕ್ಕೆ ಒಳ್ಳೆ ಅಡಪಂದ ಸಿಕ್ಕೊಂಡಂಗೆ ಆಯಿತು DK ಶಿವಕುಮಾರ್ ಅವರು. ಈ ವಿಷಯದಲ್ಲೇ ಮೊದಲು ಜಾನ್ ಹೆಜ್ಜೆ ಇಟ್ಟಂಥವ್ರು ಸಿದ್ದರಾಮಯ್ಯನವರು. ಹೌದು, ಇವರು ಅವಧಿಯಲ್ಲಿ ಆಗಿದ್ದರೆ ಕೀರ್ತಿ ಬರ್ತಿತ್ತು, ಪಾರ್ಟಿ ಫಂಡ್ ಹೆಚ್ಚಾಕಿತ್ತು, ಮತ್ತೇನಾಗಿತ್ತು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಆಗೋದಿತ್ತೇನೋ, ಆದರೆ ಅದು ಮಾಡಿ ಕೊಡಬೇಕಲ್ಲ ವಿರೋಧ ಪಕ್ಷದವರು. ಚುನಾವಣೆ ಹತ್ತಿರ ಬಂದದ, ಬೆಸ್ಟ್ ಅವಕಾಶ ಮಾಡಿಕೊಟ್ಟಂಗೆ BJPಗೆ ಮತ್ತು JDS. ಅದರಲ್ಲೂ JDS ಏರಿಯಾ ಅದು ರಾಮನಗರ ಆಯಿತು, ಮತ್ತೇನಾಯಿತು ಸುತ್ತಮುತ್ತ ಮೈಸೂರು ಏರಿಯಾ, ಅಲ್ಲಿ ಒಕ್ಕಲಿಗರ ಡಾಮಿನೆನ್ಸ್ ಹೆಚ್ಚದ. ಈಗಾಗಲೇ CM ಆಗಿದ್ದರಿಂದಾಗೆ ಒಕ್ಕಲಿಗರಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಹೆಸರು ಬರುವ ಸಂದರ್ಭದಲ್ಲೇ ಬಿಡದಿ ರೈತರು ಅವ್ರಿಗೆ ಮಾರೋ ಮನಸ್ಸಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗುವಂಥ ವಿಷಯ ಆಗಿದೆ. ಅದನ್ನು ಯಾಕೋ ಏನೋ ಒಂದಿಷ್ಟು ಜೋರು ಮಾಡಿ ಈ ಸಂದರ್ಭದಲ್ಲೇ ಮೋಸಣಿ ಮಾಡಿಸೋದು ಮತ್ತು ಸರ್ವೆ ಮಾಡಿಸೋಂಥ ಕೆಲಸ ನಮ್ಮ DKC ಅವರ ಸರ್ಕಾರ ಮಾಡಲಿಕ್ಕೆ ಶುರು ಅದಕ್ಕೆ ತಕ್ಷಣ ಮತ್ತಷ್ಟು ಅದು ಬಿರುಸುಕೊಂಡಿತು. ಈಗಾಗಲೇ ಕುಮಾರಸ್ವಾಮಿಗಳು, ದೇವೇಗೌಡರು ಈ ವಿಷಯವನ್ನು ದೊಡ್ಡದು ಮಾಡ್ತಾಯಿದ್ರು. ಅದನ್ನು ಅಲ್ಲೇ ಇನ್ನೊಂದು ಸ್ವಲ್ಪ ಜೋರಾಗಿ ತಲೆ ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತೈತೇನೋ. ನೀವೆಲ್ಲ ಹೇಳಿದ್ರೆ ಸರಿ ಅದ, ಇಲ್ಲ ನೀವು ಮಾಡಿದ್ದು ನಿಮ್ಮ ಕೂಸ ಅದು ಇದು, ನಮ್ಮ ಕೂಸ ನೀವಾಗೆ ಎದುರ್ತಿದ್ದೆ. ಅಶೋಕ್ ಅವರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಯಾರಿಬ್ಬರು ಒಂದಾಗಿದ್ದಾರೆ, ಗೊತ್ತಾಗಿದೆ. ಇವತ್ತು 2028 ನಾವು ಒಬ್ಬೊಬ್ಬರಾದ್ರೆ ನಮ್ಮನ್ನು ಸೋರಿಸ್ತಾರಪ್ಪ ಇವರು ಕಾಂಗ್ರೆಸ್ಸಿಗರು. ಅದಕ್ಕಾಗಿ ಜಂಟಿ ಈಗಾಗಲೇ BSY ಅವರು ನಿಂತವರು ಅಂದ್ರೆ ಯಡಿಯೂರಪ್ಪನವರು ಇಲ್ಲ JDS ಜೊತೆ ಕೂಡ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಅವರಿಗೂ ಮನವರಿಕೆ ಆಗಿದೆ. ರಾಜಕೀಯ ಕಾಂಗ್ರೆಸ್ನಿಂದ ಕರ್ನಾಟಕದಲ್ಲಿ ಕಸೋಳು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಏನಾದರೂ ಇದು ಅವಕಾಶ ಸಿಕ್ತವ್ರಿಗೆ ಜೋರು ಹರಿಸಿಬಿಟ್ರು. ಮೋಸ್ಟ್ಲಿ ಈ ಸಲ ಇದರಲ್ಲಿ ಸುಲಭ ಬಿಟ್ಟು ಕೊಡೋದು. ಯಾಕಂದ್ರೆ ಪಾದಯಾತ್ರೆ ಬೈಲಮಂಗಲದಿಂದ ವಿಧಾನಸೌಧವರೆಗೆ ಪಾದಯಾತ್ರೆ ಇದು ಮತ್ತಷ್ಟು ಜನರಿಗೆ ನೋಡಿದರೆ ಏನು ಅದೇ ಅಲ್ಲಿ ಬಿಡ್ರಿ ಅನ್ನಿಸ್ಬೋದು ನಮಗೆ. ಬಟ್ ಜನರ ಮಧ್ಯದಲ್ಲಿ ಚರ್ಚೆಯ ವಿಷಯ ಆಯಿತು. ರೈತರಿಗೆ ಹೌದಪ್ಪ DKC ಅವ್ರು ತಪ್ಪು ಮಾಡಿದರು, ಮಾಡಬಾರ್ದಾಗಿತ್ತು ಅನ್ನುವಂಥದ್ದು. ಗ್ಯಾರಂಟಿ ಕೊಟ್ಟರು, ನಾವು ಕೊಡ್ತೀವಿ ಗ್ಯಾರಂಟಿ ಅನ್ನೋಂಥ ಮಾತು ಈಗ 6 ವರ್ಷಕ್ಕಿಂತ ಹೇಳಿದ್ದಾರೆ. ನಾವು ಇದು ತಪ್ಪು ಮಾಡಿದ್ದೀವಿ 2023 ನಾವು ಗ್ಯಾರಂಟಿ ಕೊಡ್ತೀವಪ್ಪ, ಗ್ಯಾರಂಟಿ ಕೊಡ್ತೀವಿ, ಬಿಡದಿ ರೈತರು ನಾವು ಭೂಮಿ ತೊಗೊಳ್ಳೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಈಗ ಹೆಸರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ DKC ಅವರಿಗೆ ಕಬ್ಬಿಣದ ಕಡಲೆ ಆಗಿಬಿಡ್ತಿದ್ದು ಬಿಡದಿ. ಆನಂದ ನಮ್ಮ ವಾಹಿನಿ ಹೇಳ್ಕೊಂಡಿತ್ತು, ಇದ್ಯಾಕೆ ಹೇಗಿದ್ದಾರೆ ಇವರು DKC ಅವರು ಅಂತೇಳಿ. ಅನಗತ್ಯ ಸಮಸ್ಯೆ. ಯಾಕಂತಂದ್ರೆ ಡೆವಲಪ್ಮೆಂಟ್ ಆಗೋ ಟೈಮಕ್ಕೆ ಹಾಗೆ ಆಗ್ತದೆ, ಯಾರು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಹಜವಾಗಿ ಎಲ್ಲರಿಗೂ ಡೆವಲಪ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಬಂತಂದ್ರೆ ಮಾಡ್ತಾರೆ ಜನ. ಅಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೈ ಜೋಡಿಸಿದ್ರೆ ಮುಗಿದೋಗ್ಬಿಡ್ತದೆ. ಈಗಿಲ್ಲ ಅಲ್ಲಿ ಇನ್ನೂ ಭಾಳ ಜನ, ಅದರಲ್ಲೂ ಸಣ್ಣ ಸಣ್ಣ ರೈತರು ಇದ್ರ ವಿರೋಧಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತು ಅದು ಮತ್ತು ಕುಮಾರಸ್ವಾಮಿಗಳಾಯಿತು, BJP ಆಯಿತು, ಇವರು ಆ ಜನರ ಮಧ್ಯದಲ್ಲಿ ಇಲ್ಲ ಇನ್ನಷ್ಟು ಇಟ್ಕೊಳ್ರಿ, ಮುಂದೆ ಮಾರ್ಕೆಟ್ ಬರ್ತದೆ, ಇನ್ನೂ ಕೊಡಕ್ಕೆ ಬರ್ತದೆ, ಈಗ 200 ಕೋಟಿ ಕೊಡ್ತಾರೆ, ಇನ್ನೊಂದು 10 ವರ್ಷ ಬಿಟ್ಟರೆ ಒಂದು 4-5 ಕೋಟಿ ಆಗ್ತದೆ. ಹಿಂಗಂದ ತಕ್ಷಣ ಸಹಜ ಮನುಷ್ಯ ಎಲ್ಲರಿಗೂ ರೈತರಿಗೆ ಇನ್ನಷ್ಟು ಹೋಗಲಿ ಮುಂದೆ, ಅದು ನಮ್ಮ ಭೂಮಿ ಹೋಗೋದು ಬೇಡಪ್ಪ ಅನ್ನೋದು ಎರಡು ಭಾವ ಬರ್ತಾವೆ. ಆ ನೆಲೆಗಟ್ಟಿನಲ್ಲೇ ಏನೋ ಒಟ್ಟು ಆಯಿತು. ಅಲ್ಲಿ ರೈತರು ಎದ್ದು ನಿಂತಿದ್ದಾರೆ ಇವತ್ತು. ಮತ್ತು ಫಲವತ್ತಾದ ಭೂಮಿ ಹೋದರೆ ಅದರಲ್ಲಿ 2 ಮಾತ್ರ ಇಲ್ಲ. ಎಲ್ಲಿ ನೋಡಿದ್ರೆ ನೋಡಲ್ಲಿ ಬಿಡದಿ ಸುತ್ತಮುತ್ತ ಎಂಥ ಅದ್ಭುತವಾದ ಭೂಮಿ, ಫಲವತ್ತಾದ್ದು. ಮತ್ತು ಅದನ್ನು ಬಿಡಿಸಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಅದು ಅಂತೇಳಿ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ದು. ಬೇರೆ ಕಡೆ ಮಾಡಿರಿ, ತುಮಕೂರು ಮಾಡಿರಿ, ಮತ್ತೊಂದು ಕಡೆ ಮಾಡಿರಿ. ಅದಕ್ಕೆಲ್ಲ ಇನ್ನೊಂದು ಎಬ್ಸಿದಿರಿ. ಏನಪ್ಪ ಅಂದ್ರೆ ವಿಮಾನ ನಿಲ್ದಾಣದ್ದು. ವಿಮಾನ ನಿಲ್ದಾಣ ಕನಕಪುರ ಬಳಿ ಮಾಡೋದು ಯಾಕಪ್ಪ, ಅಂತಾರಾಷ್ಟ್ರೀಯದು ತುಮಕೂರು ಕಡೆ ಮಾಡಿರಿ ಅಂತ ಅದನ್ನೊಂದು. ಯಾಕಂದ್ರೆ ಆಳು ಬಿದ್ದಾಗ ಅಂದ್ರೆ
ಈಗ ಏನು ಗೂಳಿ ಬೀಳ್ತೈತೆ ಗೂಳಿ ಬಿದ್ದಾಗ ಆಳಿಗೆ ಕಲ್ಲು ಅಂತ. ಹಂಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಸಂದರ್ಭ ಸಿಕ್ಕಾರ ಮತ್ತು ಪಾರ್ಟಿಯಲ್ಲೂ ಏಕಾಂಗಿ ಆಗಿದ್ದಾರೆ ಅಂತ ಅನಿಸ್ತದೆ. ಯಾರೂ ಇವ್ರು ಬೆಂಬಲಕ್ಕೆ ನಿಲ್ತಾ ಇಲ್ಲ. ಆಲ್ರೆಡಿ ಸತೀಶ್ ಅವರು ಇದನ್ನು ಆರಂಭದಲ್ಲೇ ವಿರೋಧ ಮಾಡಿದರು, ಬೇಡಪ್ಪ ಇದು ಅನ್ನುವಂಥ ಮಾತಾಡಿದರು. ಹೀಗಾಗಿ ಪಾರ್ಟಿ ನಿಮ್ಮ ಸಿದ್ದರಾಮಯ್ಯನವ್ರಿಗೆ ಬೇಕು ಬೇಡ ಮಾಡಪ್ಪ, ಏನು ಮಾಡ್ತಾರೆ ಮಾಡಿ ಅವ್ರು ಅವಕಾಶ ಕೊಟ್ಟಿವಿ. ಮತ್ತು ಅವ್ರಿಗೊಂದು ಅವಕಾಶ ಸಿಕ್ತು. ಈಗ ಸಿದ್ದರಾಮಯ್ಯನವ್ರಿಗೆ ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ನಿಮ್ಮ ಪ್ರೀತಿಯ ಡಿ ಕೆ ಶಿ ಅವರು ಅಂತೇಳಿ. ಇವು ಒಳಗೆ ನಾವು ನಡೀತಾ ಇರ್ತಾವ್ರಿ ರಾಜಕೀಯದೊಳಗೆ. ಹೀಗಾಗಿ ಯಾರು ಅವ್ರ ಪರವಾಗಿ ಮಾತಾಡ್ತಾರೆ. ಅದು ಬಾಲಕೃಷ್ಣ ಅವರೊಬ್ಬರು ಮಾತಾಡ್ತಾರೆ, ಸುತ್ತಮುತ್ತ ಮಾಲೂರವರು. ಆದರೆ ಉಳಿದವ್ರು ಯಾರು ಹಂಗೆ ಓಪನ್ ಆಗಿ ಬರ್ತಾಯಿಲ್ಲ. ಇನ್ನು JDS ಅಂತ ತಮ್ಮ ಏರಿಯಾ ಒಕ್ಕಲಿಗರ ಒರೆಸುವಲ್ಲೇ ಭೂಮಿಗಳು ಉಳಿಸುವಲ್ಲಿ ನಾವಪ್ಪ ಹಿಂದೆ ನಾವು ಮಾಡಿರ್ಬೋದಿಲ್ಲ ಅಂತಲ್ಲ, ನಾವು ಬಿಟ್ಟು ಕೊಟ್ಟಿವಪ್ಪ ನಿಮ್ಮ ಜನಕ್ಕೆ ಮೆಚ್ಚೆ ನಿಮ್ಮ ಬೇಡಿಕೆಗೆ ಮೆಚ್ಚೆ ಅಂತೇಳಿ ಇವತ್ತು ಹೇಳೋಕೆ ಹಾಗಾಗ್ಯದ. ಇನ್ನು ಈ ಒಂದು ಹೋರಾಟದಿಂದಾಗೆ ಈ ಪಾದಯಾತ್ರೆ ಮೂಲಕದಿಂದಾಗೆ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡಿದರೆ ಇಷ್ಟೆಲ್ಲ ಮಾಡೋಗ್ತಾರೆ ಅವರು. ಮಾಡಿದರೆ ಇನ್ನಷ್ಟು ಒತ್ತಡ ಕಾಂಗ್ರೆಸ್ ಮೇಲೆ ಬೀಳೋದಾಗ್ತದೆ. ಕಾಂಗ್ರೆಸ್ 2022 ಒಂದು ಸರಳವಾಗಿ ಗೆಲ್ಲುವಂಥ ಸಾಧ್ಯತೆ ಇದ್ದರೆ ತೊಂದರೆ ಮಾಡಿಕೊಂಡ್ರು ಅಂತೇಳಿ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಬಂದಲ್ಲಂತ ಒಳ್ಳೆಯ ಅಭಿಪ್ರಾಯ ಜನರಲ್ಲಿ ಅದು ಇಲ್ಲಂತಲ್ಲ. ಯಾಕಂದ್ರೆ ಗ್ಯಾರಂಟಿಗಳಿಂದಾಗಿ ಹೆಣ್ಣುಮಕ್ಕಳಲ್ಲೇ ಹೌದು ಫ್ರೀ ಬಸ್ ಅದ, ನಮಗೊಂದು 2,000 ರೂಪಾಯಿ ಸಿಗ್ತಾವೆ ಅನ್ನುವಂಥ ಮಾತಿನಿಂದ ಹೆಣ್ಮಕ್ಳಂತ ಇವ್ರ ಪರ ಇದ್ದಾರೆ ಅಂಥೇಳಿ ವಾತಾವರಣ ಅದ. ಈ ನಡುವೆ ಏನಾಗಿಬಿಡ್ತಪ್ಪ ಅಂತಂದ್ರೆ ಈ JDS BJP ಕೂಡಿದ್ರೆ ಇಲ್ಲ ಮುಂದಿನ 2022 ಇವ್ರದ್ದು ಸರ್ಕಾರ ಆಗ್ತದೆ ಅನ್ನುವಂಥ ಒಂದಿಷ್ಟು ಸರ್ವೆಗಳು ಬರಾಕತ್ತಿದ್ವು. ಆ್ಯಂಟಿ ಇನ್ಕಂಬನ್ಸಿ ಒಂದು ಆಡಳಿತದ ವಿರೋಧಿ ಅಲೆ ಆಗುತ್ತೆ ಅಂಥೇಳಿ ಇಲ್ಲಿ ಅನಾಲಿಸಿಸ್ ಸ್ಟಾರ್ಟ್ ಆಗೋದು. ಇದು ಸಹಿತ BJPಗೆ ಒಂದು ಏನಪ್ಪ ಅಂದ್ರೆ ಒಂದು ಆತ್ಮಬಲವನ್ನು ನಾವು ಹೋರಾಟ ಮಾಡಬೇಕು ಒಳ್ಳೆಯ ಸಂದರ್ಭದ ಅಂತೇಳಿ ಅವರು ಫೀಲ್ಡ್ಗಿಳಿದೇ ಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸಂಘರ್ಷದಿಂದಾಗಿ ಕಾಂಗ್ರೆಸ್ ಹಿಂಬಡಿತ ಅನುಭವಿಸೋದಷ್ಟಲ್ಲ, DK ಅವರು ಸಹಿತ ಇದು ಕಂಟಕ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ಯಾವ. ಅದಕ್ಕಾಗಿ ಅವ್ರು ಮೊನ್ನೆ ಮೀಟಿಂಗ್ ಕರೆದ ಹೇಳಿದರು, ನಿಮ್ಮ ಮನಸ್ಸಿದ್ರೆ ಕೊಡ್ರಿ ಹೇಳಿದ್ರೆ ಬಿಡ್ರಿ ಅಂದರೆ ಬಿಟ್ಟಂಗೆ ಆಗ್ಯದ. ಆದರೆ BJP ಮತ್ತು JDS ಇಲ್ಲ ಇದು ಬಿಡುವಾಗಿಲ್ಲ, ದೊಡ್ಡದು ಮಾಡೋದು ಅವಕಾಶ ಸಿಕ್ಕದ ನಮಗೆ ಸಹಜ ಅವಕಾಶ ತಾನಾಗಿ ಬಂದದ್ದು. ಒದಗೆ ಭಾಳ ಇಲ್ಲಿನ ಇಲೆಕ್ಷನ್ನ ಇದನ್ನು ಜಗ್ಗು ಮುಂದಿನ ತನಕ ಮತ್ತು ರೈತರಿಗೂ ಇದು ಬಿಟ್ಟು ಹೋಗ್ಬೇಕಾಗ್ಯದ. ಯಾಕಂದ್ರೆ ಭಾಳಷ್ಟು ರೈತರು ಅದು ರೈತರಿಗೆ ಕೆಲವು ಕೊಡೋರು ಇದ್ದಾರೆ ಇಲ್ಲಂತಲ್ಲ, ಆದರೆ ಅವ್ರಿಗೆ ಇವ್ರನ್ನೆಲ್ಲ ಬಹುಸಂಖ್ಯಾತರನ್ನ ಎದುರು ಹಾಕ್ಕೊಂಡು ಕೊಡೋದು ಅಷ್ಟೇ ಕಷ್ಟ ಅದ. ಯಾಕೆ ಅಲ್ಲೇ ಇರೋರು ಅಲ್ಲೇ ಬದುಕು ಮಾಡೋರು ಅವರು ಸಹಿತ ಬೆದ್ರ ಹಿಂದೆ ಸಲ್ದಂಗೆ ಕಾಣ್ತದೆ. ಒಟ್ಟಾರೆಯಾಗಿ DK ಅವ್ರು ಏನೋ ಒಳ್ಳೆ ಹೆಜ್ಜೆ ಇಡ್ತಾರೆ ಅನ್ನೋದ್ರೊಳಗೆ ಸಡನ್ನಾಗಿ ಇದನ್ನು ನಿರ್ಧಾರ ತೆಗೆದುಕೊಂಡ ಈ ಒಂದು ಸರ್ವೆ ಬೆನ್ ಹತ್ತಿದ್ದು, ಜೊತೆಗೆ ಅದನ್ನು ಏನಾದರೂ ಮಾಡಿ ಟೌನ್ಶಿಪ್ ಮಾಡಬೇಕು ಅನ್ನೋಂಥ ಒಂದು ವಿಚಾರಕ್ಕೆ ಬೆಂಬತ್ತಿದ್ದು ಇವತ್ತು DK ಅವರಿಗೆ 2028 ಗೆಲುವು ಕಷ್ಟ ಅನ್ನೋ ಮಾತು ಅನಾಲಿಸಿಸ್ ಎಲ್ಲ ಸ್ಟಾರ್ಟ್ ಆಗ್ಯವು. ಏನೂ ಅಲ್ಲಿ ಈಗಂತೂ ರೈತರಿಗೆ ಬಲ ಬಂದಂಗೆ ಆಗ್ಯದ. ಯಾರೇ ಆಗಲಪ್ಪ ನಮ್ಮ ಭೂಮಿ ಉಳಿದ್ರೆ ಸಾಕು ಅನ್ನೋಂಥ ಸ್ಥಿತಿಯೊಳಗಿದ್ದಾರೆ. ಹೀಗಾಗಿ ಅಲ್ಲಿಯ ಲೋಕಲ್ ರೈತರು BJP ಮತ್ತು JDSಗೆ ಬೆಂಬಲ ಕೊಡುವಲ್ಲ, ಎರಡು ಮಾತಿಲ್ಲ. ಇದರೊಂದಿಗೆ BJPಗೆ 2028 ಅಧಿಕಾರಕ್ಕೆ ಬರುವಂಥ ಅವಕಾಶಗಳು ಹೆಚ್ಚಾಗಿದೆ ಅಂತ ಅಲ್ಲಿ ಸ್ಥಳೀಕರು ಮಾತಾಡ್ತಾ ಇದ್ದಾರೆ. ನೋಡೋದು ಏನಾಗ್ತದೆ. ಯಾಕಂದ್ರೆ ಅಂದ್ಕೊಂಡ್ರೆ ಸ್ವಲ್ಪ ಯಾವುದೂ ಇಲ್ಲ. ಈಗಂತೂ BJP ಮತ್ತು JDS ಜಂಟಿಯಾಗಿ ಹೋಗ್ತೀವಿ ಅನ್ನೋಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ. ನಿಮಗೇನು ಅನ್ನಿಸ್ತದೆ? ಸರಿ ಅನಿಸೋದು ತಪ್ಪು ಅನಿಸೋದು, ಸರಿ ತಪ್ಪಲ್ಲ ಏನಾದ್ರು ಅಲ್ಲಿ ಮಾತಾಡ್ತಾ ಇರ್ರಿ, ನಿಮ್ಮ ಕಾಮೆಂಟ್ಸ್ ಬರಿತಾ ಇರ್ರಿ, ಅದೇ ಕಾರಣಕ್ಕೆ ಇದು ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ತಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411
402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.